ಹಡಗು ಕರಾವಳಿಗೆ ಡಿಕ್ಕಿ ಹೊಡೆಯುವ ಕ್ಷಣದಲ್ಲಿ ಎಲ್ಲರೂ ಅಲ್ಲಿಂದ ಓಡಬೇಕೆಂದು ಅರ್ಥ ಮಾಡಿಕೊಳ್ತಾರೆ. ಅದೃಷ್ಟವಶಾತ್ ಹಡಗು ಮರಳಿನಲ್ಲಿ ಸಿಲುಕಿ ನಿಂತುಬಿಡುತ್ತದೆ. ಜನರು ಹೇಗೋ ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ನಂತರ ಮುಖ್ಯ ಪಾತ್ರವಾದ ಕ್ಲೇ ಒಬ್ಬ ಪೊಲೀಸ್ ಅಧಿಕಾರಿಯ ಜೊತೆ ಮಾತನಾಡಿದಾಗ ಇತ್ತೀಚೆಗೆ ಇದೇ ರೀತಿ ಹಲವಾರು ಹಡಗುಗಳು ಕರಾವಳಿಯಲ್ಲಿ ಸಿಲುಕಿರುವುದು ಗೊತ್ತಾಗುತ್ತದೆ. ಅಧಿಕಾರಿಗಳು ಇದಕ್ಕೆ ನ್ಯಾವಿಗೇಷನ್ ಸಿಸ್ಟಮ್ ದೋಷ ಕಾರಣ ಅಂತ ಹೇಳುತ್ತಾರೆ. ಈ ಘಟನೆಯ ನಂತರ ಕ್ಲೇ ಮತ್ತು ಅವನ ಕುಟುಂಬ ವಿಶ್ರಾಂತಿಗಾಗಿ ತಮ್ಮ ವಿಲ್ಲಾಗೆ ಹಿಂದಿರುಗಲು ಹೊರಡುತ್ತಾರೆ. ಆದರೆ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಭಾರೀ ಟ್ರಾಫಿಕ್ ಜಾಮ್ ಕಾಣಿಸುತ್ತದೆ. ಕ್ಲೇನ ಹೆಂಡತಿ ಜೂಲಿಯಾ ಗಾಡಿಯಿಂದ ಇಳಿದು ಏನಾಗಿದೆ ಎಂದು ನೋಡುತ್ತಾಳೆ. ಆದರೆ ಅಲ್ಲಿ ಕಂಡ ದೃಶ್ಯ ನೋಡಿ ಶಾಕ್ ಆಗುತ್ತಾರೆ. ಅದು ಸಾಮಾನ್ಯ ಟ್ರಾಫಿಕ್ ಜಾಮ್ ಆಗಿರಲಿಲ್ಲ. ಅನೇಕ ಟೆಸ್ಲಾ ಕಾರುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ರಾಶಿಯಾಗಿ ಬಿದ್ದಿದ್ದವು. ಅದಕ್ಕಿಂತ ವಿಚಿತ್ರವಾದ ವಿಷಯ ಏನೆಂದರೆ ಒಂದೇ ಒಂದು ಕಾರಿನಲ್ಲೂ ಡ್ರೈವರ್ ಇರಲಿಲ್ಲ. ಆಟೋ ಪೈಲಟ್ ಸಿಂಬಲ್ಗಳನ್ನು ನೋಡಿದ ಜೂಲಿಯಾಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಗುತ್ತದೆ. ಅಷ್ಟರಲ್ಲಿ ಇನ್ನೊಂದು ಡ್ರೈವರ್ಲೆಸ್ ಟೆಸ್ಲಾ ಅವರ ಕಡೆ ವೇಗವಾಗಿ ಬರುತ್ತಿರುತ್ತದೆ. ಅಪಾಯವನ್ನು ಅರಿತ ಜೂಲಿಯಾ ತಕ್ಷಣ ಗಾಡಿಗೆ ಹಾರಿ ಸ್ಟೀರಿಂಗ್ ಹಿಡಿಯುತ್ತಾಳೆ. ಕೊನೆಯ ಕ್ಷಣದಲ್ಲಿ ಗಾಡಿಯನ್ನು ತಿರುಗಿಸಿ ಡಿಕ್ಕಿಯಿಂದ ಪಾರಾಗುತ್ತಾಳೆ. ಆದರೆ ಮುಂದೆ ದಾರಿ ಸಂಪೂರ್ಣ ಬಂದಾಗಿರುತ್ತದೆ. ಹಿಂತಿರುಗಲು ಯತ್ನಿಸಿದಾಗ ಹಿಂದೆಂದು ಇನ್ನಷ್ಟು ಟೆಸ್ಲಾ ಕಾರುಗಳು ಅವರತ್ತ ಬರುತ್ತಿರುವುದು ಕಾಣಿಸುತ್ತದೆ. ಬದುಕುಳಿಯಲು ಜೂಲಿಯಾ ತನ್ನ ಸಂಪೂರ್ಣ ಶಕ್ತಿಯಿಂದ ಗಾಡಿಯನ್ನು ನಿಯಂತ್ರಿಸುತ್ತಾಳೆ. ಹೀಗೂ ಸಾವಿನ ಬಾಯಿಂದ ಪಾರಾಗುತ್ತಾರೆ.